ಏನಲ್ಲಪ್ಪ ನೀನೇ ಎಲ್ಲಿ ಹೋಗಿದ್ದಿ? ಇನ್ನೆಲ್ಲಿ ಹೋಗ್ತಾನ, ಬರೀ ತಿರ್ಗಾಡ್ತಿಪ್ಪಿ ಹಂಗಿ ಸಾಲ ಒಂದು ಸುಟ್ಟಿ ಕೊಟ್ಟಾವಲ್ಲ ಆಡಿದ್ದ ಮತ್ತೇನು ಆರಾಮದಿನ? ಏನು ಬಂದೇ ಇಲ್ಲ ಬಿಡ್ಲೆ, ಕಾಲೇಜ್ ಸುಟ್ಟಿ ಕೊಟ್ಟತೆ ಚಾಲು ಐತಿ? ಸುಟ್ಟಿ ಕೊಟ್ಟತೆ ಅಮ್ಮ ಈ ಸಲ ಎಷ್ಟು? ಸೆಕೆಂಡ್ ಇಯರ್ ಮುಗಿತಲ್ಲ ನಂದು. ಹಂಗಾರೆ ಮುಂದೆ ಏನು ಮಾಡ್ಬೇಕಂತ ಮಾಡಿ? ಹಾಗೆ ಹೋಗ್ತಾನ ಓದೋದು ನಿಂದೆ? ಹ್ಞೂ ಬೇ ಮುಂದೆ ಹಚ್ಬೇಕು ಇದಕ್ಕೆ ಬಿಕಾಮ್ ಹಚ್ಚನ ಅಂತ ಮಾಡೇನಿ. ಹೌದಾ? ಓದು ಅದೊಂದು ಡಿಂಗ್ರಿ ಒಂದು ಮಾಡ್ಕೊಂಡ್ರೆ ಎದಕ್ಕಾರ ಆಕತಿ ಮಾಡ್ರಿ ಹೋದ್ರಿ. ನಾ ಬ್ಯಾಡ ಅನ್ನಕತ್ತೀನಿ ಕುಸುಮ, ಬ್ಯಾಡ ಅನ್ನಕತ್ತೀನಿ ನಾನು. ಏಟ್ ಓದಿದ್ರಿ ಏನು ಬಿಡ್ಲಿ? ಏನು ಹೋಗಿ ಗಂಡನ ಮನ್ಯಾಗ ಬಾಂಡೆದ ಮಕ್ಕಳು ತೊಳೆಯೋದೇನಾರ ತಪ್ಪತ್ತನು ಅಷ್ಟವ, ಹೌದಿಲ್ಲ? ಅದಕ್ಕೆ ಬಿಡು ಯಾಕೆ ಡಿಂಗ್ರಿ ಪಂಗ್ರಿ ಅಂತ ನಾ ಅಂತೀನಿ. ಈಕಿ ಇಲ್ಲ ನಾ ಏನೋ ಒಂದು ಓದಿ ಕಟ್ಟಿ ಆಗ್ತೇನೆ ಅಂತ ಹೊಂಟಾಳ ಈಕಿ. ಏನು ಹೇಳ್ಬೇಕು ಇದಕ್ಕೆ? ಓದ್ಲಿ ಬಿಡವೆ, ಓದ್ಲಿ. ದೇವ್ರೇನ ನಮಗೂ ಒಂದು ಓದಿಸೋ ಶಕ್ತಿ ಕೊಟ್ಟಾನ, ರೊಕ್ಕ ಐತಿ ಬೇಕಾದಂಗೆ. ಓದ್ಲಿ ಬಿಡು, ಓದ್ತೇನೆ ಅಂತಾಳ. ಐತಿ ದೊಡ್ಡ ಬೇಕಾದಂಗೆ ಐತಿ ನೋಡ. ಹೇಳೋದು ಕೇಳಿದ್ರೆ ಎಷ್ಟು ಕೋಟಿಗಟ್ಟಲೆ ಆಸ್ತಿ ಕೊಳಿತೈತಿ ಅಂದಿರ್ಬೇಕು. ಯವ್ವ ಏನು ಬಿಡಬೇಸು ನೀರು ಅಲ್ಲೇ ನಾ ಅವನ ನೀ ಅವನ ಯಾಕೆ ತಲೆ ಕಲರ್ ಹಚ್ಕೊಂಡ್ ಬರಬಾರ್ದನ? ಓಸು ಕೂದಲು ಬೆಳಗಾಗ್ಯಾವ. ಯವ್ವ ಮೊದಲು ಒಂದೊಂದು ಬೆಳಗಿದ್ವು, ಈ ಹಾಳಾದ್ದು ಇವು ಏರ್ ಕಲರ್ ಬರ್ತತಲ್ಲ ಇದನ್ನ ಹಚ್ಕೊಂಡು ನಿಮ್ಮ ಒಂದೀಟು ಬೆಳಗ ಆಗಿದ್ದು ಹೊಳ್ಳಿ ಉಸು ಬೆಳಗ ಹಾಕಿ ನಿಂತು. ಒಂದು ಸಲ ಹಚ್ಚಿದ್ರೆ ಮುಗಿತು ನೋಡ್ಬೇ, ಎಲ್ಲ ಬೆಳಗ ಹಾಕಿ ನಿಂತು ಬಿಡ್ತಾವ. ಅದಕ್ಕೆ ಇವ ಏನು ಮಾಡ್ಬೇಕು ನಂಗೆ ಅಥವಾ ನನಗರ ಸಾಕಾಗಿ ಹೋಗ್ತಾ ಇತ್ತಿತ್ತಾಗ ಹಚ್ಚದ ಕೈ ಬಿಟ್ಬಿಟ್ಟೆ ನಾನಂತರು. ಇಲ್ಲ ನಾಳೆ ನಾಡ್ದ್ರಾಗ ಹೋಗಿ ಹಚ್ಚಿ ಬರ್ತೀನಿ, ಮತ್ತೊಮ್ಮೆ ಕಲರ್ ಹಚ್ಕೋತೀನಿ. ನೀನು ಗಂಡಿಗೆ ಹೇಳು ಕಲರ್ ಹಚ್ಚ ಅಂತೇಳಿ, ಖಾಲಿ ಕುತ್ತಿಗೆ ಮಾಡ್ತಾನೆ ಮನ್ಯಾಗ. ಅಯ್ಯೋ ಮತ್ತೆ ಅವ್ರಿದ್ರೆ ಗಂದಿ ಖಾಲಿ ಕುತ್ತಿಗೆ ಮಾಡ್ತೀವಿ ಅಂದ್ರೆ ಮತ್ತೆ ದುಡ್ಡು ಸಂಸಾರ ನಿಮ್ಮ ಮಗು ಸಾಗಿಸ್ತಾಳ ಅಂತ ಕೇಳ್ತಾರ ಅವ್ರು. ಸುಮ್ಮನೆ ಇರ್ಬೇ ಆತಾಗ ಗಾಲಿ ಯಾಕೆ ಕುಂದಿರ್ತಾರ ಅಲ್ಲ, ಮತ್ತೆ ಮನೆ ಬಾಳೆ ಹಂಗೆ ಹಾಕತ್ತನ ರೊಕ್ಕ ಪಕ್ಕ ನಮ್ಮ ದುಡ್ಮಿಗೆ ಯಾರು ದಾರಿ ಅದಾರ? ಅವ್ರ ದುಡ್ದಲ್ಲ ಎಲ್ಲ ನಾ ತಿನ್ನೋದು ದೊಡ್ಡ ತುಂಬ ನಿಮ್ಮವನ್ನ ಸುಮ್ಮನೆ ಹಿಂಗೆ ಅಂದ ನೀನು ಮತ್ತೆ ಇದು ಮಾಡ್ಕೊಳ್ಳೋದು. ಅವರೆಲ್ಲ ತೋರಿಸ್ತಾರೆ ಸುಮ್ಮನೆ ರೀ, ಹಚ್ಚಿಸ್ಕೋತೀನಿ ನಾ ಎಲ್ಲ. ಅದು ಬಿಡು. ಈಕೆ ಎಲ್ಲೋದ್ಲು ಗಿರ್ಜಿ ಇಲ್ಲೋಡ, ನಾ ಬ್ಯಾಡ ಅಂದೆ ನಿನಗೆ. ಈಕಿನ ಕೊಟ್ಟು ಲಗ್ನ ಮಾಡಿದಿ ನನ್ನ ಮಗ ನೋಡು ಹೆಂಗ್ ಮಾತಿಗೊಮ್ಮೆ ಹೊಳೆ ಮಾತಾಡ್ತಾಳ. ಮಾವನ್ನ ಕಿಮ್ಮತ್ತಿಲ್ಲ, ಅತ್ತೆನೂ ಕಿಮ್ಮತ್ತಿಲ್ಲ. ಅತ್ತಿನೂ ನಾನು ಅಮ್ಮನೂ ನಾನು ಆಗಿ ಏನು ನಾನು ತೆರಿ ಹಿಡಿಸಿ ಕೈ ಬಿಟ್ಟಾಳ. ಯವ್ವ ಆರಾಮದಿಯ? ಅಪ್ಪ ಬರಲಿಲ್ಲ? ಇಲ್ಲವ ಅವ್ರು ಬರಲಿಲ್ಲ. ನಾನು ಒಬ್ಬಕ್ಕೆ ಬನ್ನಿ ಹಂಗೆ ಅಡ್ಡಾಡ್ಕೊಂತ ನಮ್ಮ ತಮ್ಮ ಫೋನ್ ಮಾಡಿದ್ನಲ್ಲ ಅದಕ್ಕೆ. ಮಾವನ ಮರ್ಯಾದೆ ಕೊಡೋದಲ್ಲ ಅಂತ ನೀನು ಬೈತಿ ಅಂತ ಎತ್ಬೇಕಂತ ಬಾಯಿ ಬಂದಂಗ. ನಮ್ಮ ತಮ್ಮನಂತ ಗಂಡು ಸಿಗ್ಬೇಕಾದ್ರೆ ಪುಣ್ಯ ಮಾಡಿ ನೀನು. ಯವ್ವ ಇನ್ನು ಚಲೋ ಗಂಡ ಸಿಗ್ತಿದ್ದ. ಈ ಬೋರ್ಡ್ ಕೊಟ್ಟು ಲಗ್ನ ಮಾಡಿದಿ. ಯಾವ್ದ್ರಾಗ ನೋಡಿದ್ರು ನನ್ನ ಗಂಡನ ತಲೆಯಾಗ ಕೂದಲೇ ಇರಾಗಿಲ್ಲ ತಗ ಹೋಗತ್ತಾಗ. ಇಲ್ಲೋಡ್ ಪಾರಕ್ಕನ ಗಂಡನ ತಲೆಯಾಗ ಅಷ್ಟು ಕೂದಲದಾವು, ಇನ್ನು ಗೌಡ್ರ ತಲೆಯಾಗ ಅದಾವು, ಇವ್ರಾಗ ಎಲ್ಲಾರ ತಲೆಯಾಗ ಅದಾವ. ನನ್ನ ಗಂಡನ ತಲೆಯಾಗ ಇಲ್ಲ, ಬರೀ ಹಿಂಗ ನಮ್ದು ಬಾಳೆ ಕೂದ್ಲಾ ತಗೊಂಡಿನ ಉಪಕಾರ ಆಯ್ತು ನೆಕ್ತೇನ ಹಂದಿ ಅಂತಕ್ಕೆ ಬಂಗಾರದ ಗಂಡ ಸಿಕ್ಕನ ಕಾಲ್ ತೊಳೊ ನೀರು ಕುಡಿಬೇಕು ನೀನು. ಅದೊಂದು ಕಡಿಮೆ ಐತಿ. ಅಂದಂಗಿಕ್ಕಿನ ನಿನ್ನ ಜೊತೆ ಏನು ಹೇಳಿದ್ದೆ ನಾನು ನಿಂಗೆ? ಏನು ಬೇ ಬೆಳಗ್ಗೆ ಆಕಳು ಹೇಳದತಿ ಗಿಣ್ಣದ ಹಾಲು ಪಾರಕ್ಕನ ಮನೆಗೆ ಕೊಟ್ಟು ಬಂದಿದ್ದೆ. ಪಾಪ ಅದು ಕೇಳಿತ್ತು ನನ್ನ ಕೊಟ್ಟು ಬರ್ಬೇಕಿಲ್ಲ ಕ್ಯಾನ್ ಹಂಗಾಯ್ತಲ್ಲ ಅಡಿಗೆ ಮನ್ಯಾಗ. ಅಯ್ಯಯ್ಯೋ ನೆನಪೇ ಆಗಿಲ್ಲ. ಅವ್ರು ಅಲ್ಲಿ ಮನೆಗೆ ಹೋದ್ರ ಜಿಪ್ಪುಣದಾರ ಅವ್ರ ಅಷ್ಟು, ಅವ್ರಿಗೆ ಯಾಕೆ ಬೆನ್ನಿ ಹಾಲು ಕೊಡ್ತಿ? ಅವ್ರ ಮನೆಗೆ ಏನು ಕೊಡಕ್ಕೆ ಹೋಗ್ಬೇಡ. ಅವ್ರೇನಾರು ವಾಪಸ್ ಕೊಡ್ತಾರನ್ನ ಅದ್ರಾಗ ಹಾಕಿ ಖಾಲಿ ಕ್ಯಾನ್ ಹಂಗೆ ಕೊಡ್ತಾರ? ಹೋಲ್ ಬಿಡ ಆತಾಗ ಎಷ್ಟಾದ ನನ್ಗೆ ಗೆಳತಿ ಆಕಿದ ಏನಾರ ಒಂದು ಹಾಕಿಸ್ಕೊಂಡು ನನಗೆ ಏನಾಗಬೇಕಾಗೈತಿ? ಕ್ಯಾನಾರ ಹೊಳೆ ಕೊಡ್ತಾಳೆ ಇಲ್ಲ? ಹೋಗು ಅಲ್ಲೇ ಅಡಿಗೆ ಮನೆ ಕಟ್ಟಿ ಇಟ್ಟನಿ, ಹೊಸ್ಕೊಡು ಹೊಸ ಅವು ಇಟ್ಟನಿ, ಹೊಸ ನಾ ಹೊಸ ಹೊಡಿ ಮಾಡ್ಕೊಂಡೇನಿ. ಗಿಣ ಹಾಕಿತ್ತಾನ ಚಲೋ ಆತ ಬಿಡ. ಇವತ್ತು ಒಂದೇ ದಿನದನಲ್ಲ ಯವ್ವ ಕುಂದ್ರ ಬಿಸಿ ಬಿಸಿ ಅಡಿಗೆ ಮಾಡ್ತಾನೆ ಊಟ ಮಾಡುವಂತೆ ಏನ? ಹ್ಞೂನವ್ವ ಆಯ್ತು ತಗೋ. ಅಲ್ಲ ಈಗ ಆಕಿಗೇನು ಲಗ್ನ ಪಗ್ನ ಮಾಡ್ತೀಯ ಏನು ಬರೀ ಓದ್ತಾಳ? ಇನ್ನೂ ಸಣ್ಣಕ್ಕೆ ಬಿಡ್ಬೆ ಓದ್ಲಿ. ನಾವು ಲಗ್ನ ಮಾಡ್ಕೊಂಡು ಅನುಭವಿಸಕತ್ತಿರೋದು ಸಾಲದ ಇಲ್ಲಿ. ನಾ ಹುಡುಗಿನ ಅಂತರ್ಕಿಲ್ಲ ಲಗ್ನ ಮಾಡಿ ಏನಾಗಬೇಕಾಗೈತಿ? ಬೇಡ ಓದ್ತಾಳ ಓದ್ಲಿ. ಅವ ನಾನು ಹೋಗ್ತೇನೆ ಅಕ್ಕನ ಜೊತೆಗೆ. ಪ್ರದೀಪ ಎದಕ್ಕೆ ಹೋಗಿಲ್ಲ? ಬೆನ್ನ ತಗೊಂಡೆ ತಲೆ ಹಿಡ್ಸಕಲ್ಲ, ಸುಮ್ಮನೆ ಬಾಯಿ ಮುಚ್ಕೊಂಡು ಇದ್ದಿ ಚಲೋ ಆತ. ಮನ್ಯಾಗ ಏನಾರ ಕೆಲಸ ಇದ್ರೆ ನೋಡ್ಕೊಲ್ಲ. ಅಮ್ಮ ಬಂದಾಳ, ಅಮ್ಮನ ಜೊತೆ ಮಾತಾಡ, ಅದನ್ನ ಬಿಟ್ಟು ಅಕ್ಕನ ಜೊತೆಗೆ ಹೋಗೋಣಂತ. ಹಾಲು ಕೊಟ್ಟಕ್ಕೆ ಬರ್ತಾಳ ಆಕೆನಲ್ಲಿ ಉಣ್ಣಾಕ ಹೊಂಟಾಳ. ಹಂಗ ಬರ್ತೇನೆ, ಬೇಜಾರಾಕೈತಿ. ಇಲ್ಲ ಗುಂಡ ಆಡಕ್ಕೆ ಹೋಗ್ತೇನೆ ನೋಡು ನಾನು. ಹೋಗಪ್ಪ ಗುಂಡ ಆಡಕ್ಕೂ. ಮಾಯಿನ ತಂದಿದ್ದೆ ಹುಡುಗ ಹೆಚ್ಚಿಕೊಡ್ಬೇಕು ಬೇಡ. ಪ್ರದೀಪ ಹೋಗಿ ಬಿಡ್ತಲ್ಲ ಹುಡುಗ, ಈಗ ಬರ್ತಾಂತವೆ ಬಂದೆ ತಿಂತಾಂತವ ಈಗ. ಅಯ್ಯೋ ಗಿರ್ಜಿ ಇಷ್ಟ ಹಾಲು? ಕ್ಯಾನ್ ರೀ ಅದು, ಅದ್ರಾಗ ಅರ್ಧ ಒಂದು ಸ್ವಲ್ಪ ನೀರು ಹಾಕೀನಿ. ಆಮೇಲೆ ಹಾಲು ಅರ್ಧ ಅದಾವು. ಏನ ಕೇಳಾಳ ಬಿಡಾಕ್ ಬಾರದ್ದ ಈಗ ಮನುಷ್ಯ ಅನುವಾಪ ತಂದ ಬೇಕಕ್ಕ ಒಬ್ರಿಗೊಬ್ರು ಹಚ್ಕೋಬೇಕಲ್ಲ, ಅದಕ್ಕೆ ಕೊಡಾಕ್ ಹೊಂಟೇನಿ. ಏನಾಗದಲ್ ಬಿಡ್ರಿ. ಒಯ್ದು ಕೊಟ್ಟು ಬಾರು ಅದ ಹುಡು. ತಾಯಿ ಮಗಳು ಕಷ್ಟ ಸುಖ ಮಾತಾಡ್ರಿ, ನಾ ಹೋಗಿ ಅಡಿಗೆ ಮಾಡ್ತೇನೆ. ನೋಡ್ ಮಾತಾಡೋದು ನೋಡಿಕಿನ ಈಕಿಗೇನ ಗಂಡನ ಮನೆಗೆ ಬಂದು ಭಾಳ ಗೋಳಾಗೈತಂತ. ಏನು ಗೋಳಾಗೈತಿ? ಏನು ಕಡಿಮೆ ಆಗೈತಿ? ಇಲ್ಲಿ ಬೇಕಂದಂಗ ಐತಿ ಅಲ್ಲ, ಆದ್ರೂ ಈಕಿ ಗೋಳಾಗೈತಂತ. ಮತ್ತೆ ಈಕಿನ ಹೊಡೆಯಕಿಲ್ಲ ಈಕಿನ. ನಿಮ್ಮ ಅವನ ಸುಮ್ಮನೆ ಇರ್ತೀನಿ ಏನಂತೆ? ನನ್ನಂತ ಸೊಸಿ ಸಿಗ್ಬೇಕಾದ್ರೆ ನೀನು ಪುಣ್ಯ ಮಾಡಿ. ಅದಕ್ಕೆ ಬಡ್ಕೊಂಡೆ ಕುಸುಮ. ನಾನು ಬೇರೆ ಹುಡುಗಿ ತಂದು ಸುಮ್ಮನೆ ನನ್ನ ಮಗ ಲಗ್ನ ಮಾಡ್ಬೇಕಿತ್ತು. ಅತ್ತೆ ಅಂದ್ರೆ ಹೆದರಿ ನಡೀತಿದ್ಲು ಗೊತ್ತನ. ಇದು ನೋಡಿದ ಮೊಮ್ಮಗಳು ಹಾಕಿ ಅಸಲೆ ಹೊಡ್ಯಾಕ್ ಬರದ್ದು ಬೈಯಾಕ್ ಬರದ್ದು ಹೆಂಗೆ ತಲೆ ಹಿಡಿಸೈತಿ? ನಿಮ್ಮ ಅವನ ನಾನು ಅಂತೇಳಿ ಬಿಸಿ ರೊಟ್ಟಿ ಮಾಡಿ ಕೈಯಾಕ್ ಕೊಡ್ತೇನೆ. ಬೇರೆ ಯಾಕಾರ ಬಂದಿದ್ಲ ಸಾಟಿ ತೀತಿದ್ಲು ಗೊತ್ತನ. ಆಮೇಲೆ ಮಗ್ಗಿಲ್ಲ ಬಾರದು ಹೇಳ್ಕೊಟ್ಟು ದೌಡಿ ನನ್ನ ಮನೆ ಬೇರೆ ಮಾಡ್ಕೊಂಡು ನಿನ್ನ ಮೂಲ ಗುಂಪ ಮಾಡ್ತಿದ್ಲು ನೋಡು. ಮೊನ್ನೆ ಕಣ್ಣ ಆಪರೇಷನ್ ಮಾಡಿಸ್ಕೊಂಬಂದಿ 1000 ರೂಪಾಯಿ ಖರ್ಚು ಮಾಡಿ. ಕಣ್ಣ ಆಪರೇಷನ್ಗೆ ರೊಕ್ಕ ಕೊಡ್ತಿದ್ಲು ಅಂತ ಮಾಡಿ ಏನೈಕೆ? ಮುತ್ತಿ ನಿಂಗೆ ಹೇಳ್ಬೇಕಾಯ್ತಿ ಕಣ್ಕಂಡು ಏನಾಗಬೇಕಾಗೈತಿ? ಸುಮ್ಕುಂದ್ರೆ ತಣ್ಣಗಂತಿದ್ಲು. ಏನೋ ನಾನು ನಮ್ಮಮ್ಮ ಪಾಪ ಅಂತೇಳಿ ಕಣ್ಣು ಆಪರೇಷನ್ ಮಾಡ್ಸೇನೆ. ನಿಂದು ಕರ್ಕೊಂಡೋಗಿ ದವಾಖಾನೆಗೆ 2 ದಿನ ಯಾರಿದ್ರು? ನಾನೇ ಇದ್ದಿದ್ದೆ.
ನನಗಂತೇನ ಮತ್ತೆ ಅಂದ್ ಕಟ್ಕೋತಿಯೇನ? ಮುತ್ ನಂತಾವ್ 2 ಗಂಡ ಒಂದು ಹೆಣ್ಣು ಒಂದು ಗಂಡ ಹಾಡ್ದು ಕೊಟ್ಟನಿ. ಮತ್ತೇನ್ ನಿಂದ? ಅದಕ್ಕೆ ಬಿಟ್ಟೆ ನಿನ್ನ ಏನ ನನ್ನ ಮೊಮ್ಮಕ್ಕಳ ಮಕ್ಕ ನೋಡೇ ನಿನ್ ಬಿಟ್ಟನಿ. ಯವ್ವ ನಂದು ದೊಡ್ಡ ಕೆಲಸ ಐತಿ, ನಾ ಹೊರಗೆ ಬರ್ಲೆ? ಏನ್ ಬೇಕಾಗಿಲ್ಲ, ಹೊರಗೆ ಯಾಕೆ ಹೋಗ್ತಿರ್ ಗೊತ್ತೈತಿ. ಊಟ ಮಾಡಿ ಆಮೇಲೆ ಹೋರಿ. ಯಕ್ಕ ಏನು ಜೋರದಾಳ ನಿನ್ನ ಮಗಳು? ಏನ್ ಮಾಡ್ಬೇಕಪ್ಪ, ಅದಕ್ಕೆ ಹೊರಗೆ ಪುರಟಿಗೆ ಆಗೋದಲ್ಲ ಅಂತೇಳಿ ನಿನಗ ಕೊಟ್ಟಿದ್ದೆ. ಅಯ್ಯೋ ಬಾಗಿಲು ಮುಂದಾಗಿತ್ತಲ್ಲ, ಯಾರದಾರ ಇಲ್ಲ ಮನ್ಯಾಗ? ಪಾರಕಂಟಿ ಯಾರು? ಬಂತಳಿವ ಯಾರು? ನಾನ್ ಪಾರಕಂಟಿ, ಇವ್ರ ಗಿರ್ಜಕ್ಕರ್ ಮಗಳು. ಓ ನೀನೇನ? ಬರೇ ಒಳಗ್ ಬಾ. ಹಾ ವಾವ್, ಮನಿ ಎಷ್ಟು ಚಂದ ಐತಿ ಇವ್ರದ್ದು. ಈ ಕಡೆ ಬಂದಿದ್ದೆ ಇಲ್ಲ, ನಾ ಬರೀ ಪಡ್ಸಾಲಿಗೆ ಅಷ್ಟೇ ಬರ್ತಿದ್ದೆ, ಮ್ಯಾಗಿನ ಮನೆಗೆ ಬಂದೇ ಇಲ್ಲ. ನಮ್ಮ ಮನೇನು ಹಿಂಗೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ಲ. ವಾವ್, ಆದರೂ ಈ ಪಾರಕಂಟಿ ಭಾರಿ ಜಿಪಣಿ. ಇಷ್ಟು ಚಲೋ ಮನೆ ಐತಿ, ಇಷ್ಟು ಮಸ್ತ್ ಐತಿ, ಆರಾಮಾಗಿರೋದು ಬಿಟ್ಟು ಜಿಪಣಿತನ ಮಾಡ್ತಾರಂದ ಅತ್ತಿ. ಬಂದ್ಯಾ? ಹಾ ಬಂದೆ ಆಂಟಿ, ಎಲ್ಲಿದ್ರಿ? ತಡಿಯವ ತಡಿ, ಬಂದೆ. ಅಂದ್ರೆ ನೀ ಬರೋಕ್ಕಿಂತ ಮುಂಚೆ ಆಗ್ಲಿ ಬಿಸಿನೀರು ಬಿಟ್ಬಿಟ್ಟೆ ಬಚ್ಚಲಕ್ಕ. ಈಗ 2 ನಿಮಿಷದ ಜಾಗ ಮಾಡಲಿಲ್ಲ ಅಂದ್ರೆ ಆರ್ಬಿಡ್ತಾವ. ಮತ್ತೊಂದು ಬಕೆಟ್ ನೀರು ಬಿಟ್ಕೋಬೇಕಾಕತಿ, 1 ಬಕೆಟ್ ಬಿಸಿನೀರು ವೇಸ್ಟ್ ಆಕಾವು. ಅದಕ್ಕೆ ಬಂತಡಿ, ಇವ್ನ 2 ಸರಿಗೆ ಜಾಗ ಮಾಡಿ ಬಂದ್ಬಿಡ್ತಾನೆ. ಕುಂದ್ರವಿ ಕುಂದ್ರ, ಚಾ ಕುಡಿತೀಯನ? ಕುಡ್ದ ಬಂದಿಯನ ಪಾಪ ಮನೆಯಿಂದ ನೀನು? ಆಯ್ತಾಯ್ತು ಕುಂದ್ರ, ಬಂದೆ. ಇವರು ಒಂದು ಕಪ್ ಚಾ ಕೊಡಕ್ಕೆ ಹಿಂಗೆ ಮಾಡ್ತಾರ. ನಮ್ಮವ್ವ ಗಿಣ್ಣದ ಹಾಲು ಕೊಟ್ಟು ಕಳ್ಸಾಳ ಇವ್ರ ಮನೆಗೆ. ಯಾರು ನೀವ್ಯಾರು ಫಸ್ಟ್ ಹೇಳ್ರಿ? ಅದು ನಾನು ಗಿರ್ಜಕ್ಕ ಅವ್ರ ಮಗಳು. ನನ್ನ ಹೆಸರು ಜ್ಯೋತಿ ಅಂತೇಳಿ. ಅದು ನಮ್ಮವ್ವ ಗಿಣ್ಣದ ಹಾಲು ಕೊಟ್ಟು ಬಾ ಅಂದ್ಲ, ಅದಕ್ಕೆ ಪಾರಕಂಟಿ ಕೊಡಕ್ಕೆ ಬಂದೆ. ಓ ಗಿರ್ಜಕ್ಕರ್ ಮಗಳ ನೀವು? ಅಲ್ಲ, ಇಷ್ಟು ದೊಡ್ಡ ಮಗಳದಾಳ ಅಂತೇಳಿ ನಂಗೆ ಗೊತ್ತೇ ಇದ್ದಿದ್ದಿಲ್ಲ. ಹೌದಾ? ನೀವು ನಮ್ಮ ಮನೆಗೆ ಯಾವತ್ತೂ ಬಂದಿಲ್ಲಲ್ಲ, ಅದಕ್ಕೆ ಗೊತ್ತಿಲ್ಲ. ನಾನು ಇಲ್ಲಿ ಬಂದಿಲ್ಲ ಜಾಸ್ತಿ. ನಾನು ಬಂದಾಗ ನೀವು ಸಿಕ್ಕಿಲ್ಲ. ಅಂದರೆ ಅವರಿಗೊಬ್ರು ಮಗ ಅದಾರ ಅಂತ ಗೊತ್ತಿತ್ತು, ನೀವೇ ಅಂತ ನಂಗೆ ಅಷ್ಟು ಕರೆಕ್ಟ್ ಗೊತ್ತಿಲ್ಲ. ಯಾಕೆ ನಾ ಬಂದಾಗ ಯಾವಾಗ ನಿಮ್ಮ ಅಕ್ಕ ಜಾಸ್ತಿ ನೋಡಿಲ್ಲಲ್ಲ, ಅದಕ್ಕೆ. ಹಾಂ ನಾನು ಮೊದಲೆಲ್ಲ ಓದಿದ್ದು ಹಾಸ್ಟೆಲ್ನಾಗ, ಆಮೇಲೆ ಮುಗಿದ್ಮೇಲೆ ಇಲ್ಲಿ ಬಂದೆ. ಬರತ್ಲೆ ಮತ್ತೆ ಕೆಲ್ಸಕ್ಕೆ ಹತ್ತಿದೆ. ಆಮೇಲೆ ಎಲ್ಲಿ ನಾವು ಊರಾಗ ಜಾಸ್ತಿ ಎಲ್ಲಿ ಅಡ್ಡಾಡಿಲ್ಲ. ಈ ಊರಾಗ ನಂಗೆ ಭಾಳ ಫ್ರೆಂಡ್ಸೂ ಇಲ್ಲ. ಈಗ ಒಬ್ಬೊಬ್ಬರೇ ಆಗ್ಯಾರ, ಇಲ್ಲೊಬ್ರು ಅಷ್ಟೇ. ನನ್ನ ಫ್ರೆಂಡ್ಸ್ ಎಲ್ಲ ಸಿಟ್ಯಾಗದಾರ. ಅದು ಗಿಣ್ಣದ ಹಾಲು ಕೊಡಕ್ಕಂತ ಬಂದಿದ್ದೆ. ಪಾರಕಂಟಿ ಬಂದ್ರೆ ಹೇಳ್ಬಿಡ್ರಿ, ಗಿಣ್ಣದ ಹಾಲು ಕೊಟ್ಟು ಹೋಗಿರ್ತೀನಿ. ಇದು ಕುಂದ್ರಿ ನಮ್ಮವ್ರು ಬರ್ತಾರ, ಸ್ನಾನಕ್ಕೆ ಹೋಗ್ಯಾರ. ಕುಂದ್ರಿ ಬರಮಟ ಹಂಗೆ ಕೊಡ್ತೀರಿ ಅವಸರಲ್ಲೇ. ಚಾ ಕುಡಿತೀರಿ? ನಾನೇ ಮಾಡ್ಕೊಂಬರ್ತೀನಿ. ಇಲ್ಲ ಬೇಡ, ನಾ ಚಾ ಕುಡಿಯಲ್ಲ ಜಾಸ್ತಿ, ಬೆಳಗ್ಗೆ ಒಂದೇ ಟೈಮ್ ಕುಡಿತೀನಿ. ಹಾಂ ನನಗೆ ಗಿಣ್ಣದ ಹಾಲು ಅಂದ್ರೆ ಭಾಳ ಇಷ್ಟ, ನಿಜವಾಗ್ಲು. ನನಗೆ ನಮ್ಮ ಮನ್ಯಾಗ ದನಕರ ಇಳ್ದಾಗಂತರೂ ನಾನು ಅದು ಎಷ್ಟು ತಿಂತೀನಿ ಎಷ್ಟಿಲ್ಲ ಬಿಡ. ಈಗಂತೂ ಸಣ್ಣದ್ರಾಗ ನಮ್ದೊಂದು 2 ವರ್ಷನೇ ಆಯ್ತು ಯಾವುದು ಆಕಳು ಇಳ್ದಿಲ್ಲ. ಎಮ್ಮೆ ಇದ್ದಿದ್ವಂತೂ ಮಾರಕ್ಕೆ ಕೊಟ್ಟಿವಿ, ಆಕಳಂತೂ ಯಾವುದು ಇಳ್ದಿಲ್ಲ. ಹೌದಾ? ಹಾಂ, ನಮ್ದು ಈಗ ಇಳಿತು. ಇನ್ನೊಂದು 4-5 ತಿಂಗಳಾದ್ರೆ ಮತ್ತೊಂದು ಇಳಿತೈತಿ. ನಮ್ದು ಹಂಗೆ ಇರತ್ತವ, ಯಾಕಂದ್ರೆ ಭಾಳ ಅದಾವಲ್ಲ ಆಕಳು, ಹಾಗಾಗಿ ಒಂದು ಪತ್ಲೆ ಒಂದು ಇಳಿತಿರ್ತಾವ. ಅಂದಂಗೆ ಏನು ಓದ್ಕೊಂಡಿದ್ದೀರಿ? ನಾನು 2nd ಇಯರ್ ಮುಗೀತು, ಈ ವರ್ಷ ಡಿಗ್ರಿ ಹಚ್ಚೀನಿ. ಒಬ್ಬರೇ ನಮ್ಮ ಮಗಳು? ಇಲ್ಲ, ನನ್ನ ತಮ್ಮ ಅದನಲ್ಲ. ಹಾಂ ಹೌದಾ? ನಾನು ಸಾಫ್ಟ್ವೇರ್ ಇಂಜಿನಿಯರ್, ಇಲ್ಲೇ ಕೆಲಸ ಮಾಡ್ತಾ ಇದ್ದೀನಿ ಈಗ. ನಂದು 7.5 ಲಕ್ಷ ರೂಪಾಯಿ ಸ್ಯಾಲ್ರಿ ಪ್ಯಾಕೇಜ್. ಏನು, ತಿಂಗಳಿಗೆ 7.5 ಲಕ್ಷನಾ? ಇಲ್ಲ ತಿಂಗಳಿಗಲ್ಲ, ವರ್ಷಕ್ಕೆ ಏನೆಲ್ಲ ಅವು ಇವು ಎಲ್ಲ ಮುರಿದು ಎಲ್ಲ ಕಳೆದು ಅಂದ್ರೆ ಒಂದು 60,000 ರೂಪಾಯಿ 70,000 ರೂಪಾಯಿ ಕೈಗೆ ಬರ್ತೈತಿ. ಹಾಂ, 60-70,000 ರೂಪಾಯಿ ಸ್ಯಾಲ್ರಿ ಚಲೋ. ನಾನು ಅದೇ ಈಗ BCom ಹಚ್ತಾ ಇದ್ದೀನಿ, ನೋಡ್ಬೇಕು ಏನಾಗುತ್ತೆ, ಅದ ಮುಂದೆ ಯಾವ ಜಾಬ್ ಆಗುತ್ತೆ ಅದನ್ನ ಮಾಡ್ಬೇಕು. ಸರಿ. ನಿಮಗೆ ಈಗ 16ನೇದಂತೆ ಹುಡುಗಿ ನೋಡಿದ್ದು, ಈಗೇನು 17ನೇದು ಯಾವಾಗ ಇಟ್ಟಿರಿ ಪ್ಲಾನ್? ಅಯ್ಯೋ ದೇವ್ರಿ, ನಮ್ಮವ್ವನಿಂದ ನನ್ನ ಮಾನ ಮರ್ಯಾದೆ ಎಲ್ಲ ಆ 1 ಸಲ 2 ಸಲ ಅಂತಲ್ಲ 16 ಸಲ ಆ ರಾಜ ಕೇಳ ನಮ್ಮವ್ವ. ಅಯ್ಯೋ ಈಗಿನೂ ಹಿಂಗೆ ಕೇಳ್ತಾ ಇದ್ದಾಳ. ಏನು ಹೇಳಪ್ಪ. ಹಾಂ ಅದು ನೋಡ್ಬೇಕು. ನನಗೇನು ಇಷ್ಟ ಇಲ್ಲ ಹುಡುಗಿಯರೆಲ್ಲ ನೋಡ್ಕೊಂತ ಹೋಗೋದು, ನಂಗೆ ಇಷ್ಟ ಇಲ್ಲ. ನಮ್ಮವ್ವ ಆರಿಸ್ತಾಳ, ಏನು ಮಾಡ್ಬೇಕು. ಸರಿ, ನಾ ಬರ್ತೇನೆ. ಅವ್ರು ಬಂದ್ರೆ ಕೊಡ್ರಿ, ಅವ್ರು ಯಾಕೋ ಬರೋದು ಲೇಟ್ ಆಕೈತೆ ಅನಿಸ್ತೈತಿ, ಅದಕ್ಕೆ. ಅಲ್ಲ ರೇಖಾ ಇವ್ರ ಹೆಸರು ಏನೋ ಅಂದ್ರಲ್ಲ ಇವ್ರ ಹೆಸರು. ದೇವ್ರೆ, ಹೆಸರೇ ಮರ್ತ್ಬಿಟ್ನಲ್ಲ ನಾನು. ಗಿರ್ಜಕ್ಕರಿಗೆ ಇಷ್ಟು ಚೆನ್ನಾಗಿರೋ, ಇಷ್ಟು ವಯಸ್ಸಿಗೆ ಬಂದಿರೋ ಹುಡುಗಿ ಅದಾಳ ಮಗಳು. ಮಕ್ಕಳದಾರ ಅಂತಿದ್ರು, ವಯಸ್ಸಿಗೆ ಬಂದಿರೋ ಮಗಳದಾಳ ಅಂತ ಗೊತ್ತಾಗ್ಲಿಲ್ಲಲ್ಲ. ನೋಡಕ್ಕೂ ಚೆನ್ನಾಗದಾಳ. ನಮ್ಮವ್ವ ಈಕಿನೂ ಆರಿಸ್ತಾಳ ಏನೋ. ನೋಡೋಣ ಇದೇ ಊರಾಗೆ ಇರ್ತೀನಲ್ಲ. ಹಿಂಗೆ ನಮ್ಮವ್ವನ್ನ ನೆಚ್ಕೊಂಡ್ರೆ ಕನ್ಯೆ ಹುಡ್ಕೋದ್ರೊಳಗೆ ನನಗೆ ಮದುವೆ ಮಾಡೋದ್ರಾಗ ನಾನು ಮುದುಕಾದ್ರೂ ಆದ್ನೆ.